ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ ಪಿ ಯು ಸಿ ಫಿಸಿಕ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸಲ್ಲಿ ಎರಡನೇ ಬುಕ್ಕಿನಲ್ಲಿರ್ತಕ್ಕಂಥ ಆಟಮ್ಸ್ ಅನ್ನೋ ಚಾಪ್ಟರ್, ಈ ಬೋರ್ಸ್ ಥಿಯರಿ ಆಫ್ ಹೈಡ್ರೋಜನ್ ಆಟಮನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಬೋರ್ಸ್ ಥಿಯರಿಯ ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಥಿಯರಿ ಆ್ಯಂಡ್ ದೆನ್ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್, ಎನರ್ಜಿ, ವೆಲಾಸಿಟಿ, ಕೈನೆಟಿಕ್ ಎನರ್ಜಿ ಇವನ್ನೆಲ್ಲ ಡಿಸ್ಕಸ್ ಮಾಡಿ ಆಗಿದೆ. ಈಗ ಒಂದು ಸ್ಟೆಪ್ ಮುಂದೆ ಹೋಗೋಣ. ಈ ಬೋರ್ಸ್ ಥಿಯರಿಯ ಸಮ್ಮರಿ ಏನಪ್ಪ ಅಂತಂದರೆ, ಆರ್ಬಿಟ್ ಸೈಜ್ ಈಸ್ ಕ್ವಾಂಟೈಸ್ಡ್, ಎನರ್ಜಿ ಇನ್ ಈಚ್ ಆರ್ಬಿಟ್ ಈಸ್ ಕ್ವಾಂಟೈಸ್ಡ್ ಆ್ಯಂಡ್ ಆಂಗ್ಯುಲರ್ ಮೊಮೆಂಟಮ್ ಈಸ್ ಕ್ವಾಂಟೈಸ್ಡ್. ಸೊ ಈ ಥಿಯರಿಯಲ್ಲಿ ಮೂರು ಕ್ವಾಂಟೈಸೇಷನ್ ಕಾನ್ಸೆಪ್ಟ್ಸ್ ನಮಗೆ ಸಿಗುತ್ತೆ. ಕ್ವಾಂಟೈಸೇಷನ್ ಆಫ್ ಎನರ್ಜಿ ಲೆವೆಲ್ ಆ್ಯಂಡ್ ಕ್ವಾಂಟೈಸೇಷನ್ ಆಫ್ ಆರ್ಬಿಟ್. ಇವಾಗ ಎಲೆಕ್ಟ್ರಾನ್ ಇಲ್ಲಿ ರಿವಾಲ್ವ್ ಆಗ್ತಾ ಇದೆ ಅಂದರೆ ಇಷ್ಟೇ ಇರುತ್ತೆ ರೇಡಿಯಸ್. ಆಸ್ ಲಾಂಗ್ ಆಸ್ ಇಟ್ ಈಸ್ ರಿವಾಲ್ವಿಂಗ್ ಇನ್ ದಟ್ ಆರ್ಬಿಟ್ ಇಟ್ ರಿಮೈನ್ಸ್ ಸೇಮ್. And as long as it is revolving in that orbit, its energy remains constant, that is minus mz square e to the power of 4 divided by 8n square h square epsilon naught square, where z is atomic number. ಹೈಡ್ರೋಜನ್ಗೆ z is equal to 1 and m is mass of the electron. ಇವೆಲ್ಲ ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ ಆಗಿದೆ. ಈ ಎನರ್ಜಿ ಇಷ್ಟೇ ಇರುತ್ತೆ. ಬೈ ಚಾನ್ಸ್ ಇಫ್ ಯು ಟೇಕ್ ಅನದರ್ ಆರ್ಬಿಟ್, ಸೊ ಇಟ್ ಈಸ್ r2 ಡಿಸ್ಟೆನ್ಸ್ ಅವೇ, and of course we proved that r is proportional to n square. As n increases means if you go away from the center, radius of the orbit increases. ಹಾಗೆ ಎನರ್ಜಿ ಕೂಡ ಇದನ್ನು ಸಿಂಪ್ಲಿಫೈ ಮಾಡಿದ್ದೀವಿ. E is equal to minus 13.6 divided by n square. As n increases, ಎನರ್ಜಿ ಆಲ್ಸೋ ಇನ್ಕ್ರೀಸಸ್. ಸೊ ಆ ಆರ್ಬಿಟಲ್ ಇರೋವರೆಗೂ ಎನರ್ಜಿ ಅಷ್ಟೇ ಇರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಸಪೋಸ್ ಇಫ್ ದ ಎಲೆಕ್ಟ್ರಾನ್ ವಾಂಟ್ ಟು ಗೋ ಟು ಹೈಯರ್ ಎನರ್ಜಿ ಲೆವೆಲ್, ದೆನ್ ಯು ಹ್ಯಾವ್ ಟು ಸಪ್ಲೈ ದ ಎನರ್ಜಿ, ಸೊ ಇಟ್ ವಿಲ್ ಅಬ್ಸಾರ್ಬ್ ಎನರ್ಜಿ. ಸಪೋಸ್ ಇಫ್ ದ ಎಲೆಕ್ಟ್ರಾನ್ ಕಮ್ಸ್ ಫ್ರಮ್ ಹೈಯರ್ ಲೆವೆಲ್ ಟು ಲೋಯರ್ ಲೆವೆಲ್, ಇಟ್ ವಿಲ್ ಎಮಿಟ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್, ದಟ್ ಈಸ್ En2 minus En1 is equal to h nu. So we discussed all these things in the previous video. Also we discussed about what is called energy level diagram. So ಈ ವ್ಯಾಲ್ಯೂ ಅನ್ನ ನಾವು ಗ್ರಾಫ್ ಹಾಕಬಹುದು by taking different values for n. If n is equal to 1, we get the lowest energy, that is nothing but ground state, that is minus 13.6 electron volt. Suppose if you take n is equal to 2, then it is 13.6 divided by n square, that is 2 square, that is divided by 4. So next level will be somewhere here. So this is minus 3.4. So n is equal to 2. Again n is equal to 3, n is equal to 4, n is equal to 5, n is equal to 6. Like that n is equal to infinity. ಈ ಥರ ಹೋಗುತ್ತೆ. ಸೊ ವ್ಯಾಲ್ಯೂಸನ್ನು ಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ದಟ್ ಈಸ್ 13.6 ಡಿವೈಡೆಡ್ ಬೈ 3 ಸ್ಕ್ವೇರ್, ದಟ್ ಈಸ್ ಮೈನಸ್ 1.51. ಹಾಗೆ 13.6 ಡಿವೈಡೆಡ್ ಬೈ 4 ಸ್ಕ್ವೇರ್. ಸೊ ಯು ವಿಲ್ ಗೆಟ್ ದಿ ಆನ್ಸರ್. ಆ್ಯಕ್ಚುಲಿ ಇಲ್ಲಿ ಸ್ಪೇಸಿಂಗ್ ಯೂನಿಫಾರ್ಮ್ ಆಗಿ ಇರೋಲ್ಲ, ಬರ್ತಾ 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 ಕಡಿಮೆ ಆಗುತ್ತೆ. ಸೊ ಇಲ್ಲಿ ಗ್ಯಾಪ್ ಎನರ್ಜಿ ಲೆವೆಲ್ಸ್ ಇದಾವಲ್ಲ, ಇವೆಲ್ಲ ಒಂಥರ ಕಂಟಿನ್ಯೂಸ್ ಆಗಿ ಹೋಗ್ಬಿಡ್ತವೆ. ಯಾವಾಗ? ವೆನ್ ಎನ್ ಅಪ್ರೋಚಸ್ ಇನ್ಫಿನಿಟಿ. ಅದನ್ನು ಕಾಂಟಿನಮ್ ಅಂತ ಕೂಡ ಕರೀತಾರೆ. ಓಕೆ, ನಾವು ಆಕ್ಚುಲಿ ಎಲ್ಲ ಹೈಡ್ರೋಜನ್ ಆಟಮಿನಲ್ಲೂ ಇದೇ ಥರದ ಎನರ್ಜಿ ಪ್ಯಾಟ್ರನ್ ಇರುತ್ತೆ. ಈಗ ಒಂದು ಬಲ್ಕ್ ಗ್ಯಾಸ್, ಹೈಡ್ರೋಜನ್ ಗ್ಯಾಸನ್ನು ಒಂದು ಕಂಟೈನರಲ್ಲಿ ತೊಗೊಂಡ್ರೆ, ಒಂದು ಟ್ಯೂಬ್ ಒಳಗಡೆ ಹೈಡ್ರೋಜನ್ ಗ್ಯಾಸ್ ತುಂಬಿದ್ದೀರಾ ಅಂದ್ಕೊಂಡ್ರೆ ಅದರಲ್ಲಿರೋ ಎಲ್ಲ ಹೈಡ್ರೋಜನ್ ಆಟಮ್ಗೂ ಇದೇ ಥರ ಎನರ್ಜಿ ಲೆವೆಲ್ ಪ್ಯಾಟ್ರನ್ ಇರುತ್ತೆ. ಆಯಿತಾ? ಬಟ್ ಎಲೆಕ್ಟ್ರಾನ್ ಇದೆಯಲ್ಲ, ಹೈಡ್ರೋಜನ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಹೇಳಿ ನೋಡೋಣ. ಎಸ್, ಯು ಆರ್ ಕರೆಕ್ಟ್, ಓನ್ಲಿ 1 electron. That lone electron which is present in hydrogen atom will be always preferred to sit in the ground state. I already told you ground state is the safest state. So all electrons they prefer ground state. Okay, well if you give some extra energy from the outside, ಈಗ ಈ ಟ್ಯೂಬ್ ಒಳಗಡೆ ಹೈಡ್ರೋಜನ್ ಗ್ಯಾಸನ್ನು ಫಿಲಪ್ ಮಾಡಿದ್ದೀನಿ, ಇದನ್ನು ತೊಗೊಂಡೋಗಿ ನಾನು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ. ಐ ಅಪ್ಲೈ ಹೈ ವೋಲ್ಟೇಜ್. ವೆನ್ ಐ ಅಪ್ಲೈ ಹೈ ವೋಲ್ಟೇಜ್, what happens? Electrons will be given extra energy. When I give extra energy to electrons, let us say in this container there are 1000 hydrogen atoms, 1000 electrons, because one atom, one electron. So when I give energy, all 1000 electrons will take up that energy and then they start moving upward. ಎಲ್ಲ ಮೇಲಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. This process is called excitation. And once they go to higher level, they cannot stay there permanently. ಮೇಲೆ ಹೋಗುತ್ತಷ್ಟೇ ಕೆಳಗಡೆ ಬರಲೇಬೇಕು. Within 10⁻⁻8 second they start coming downward.
So excitation takes place, they go to higher levels, either here or here or here or any of them, and then they start coming. Okay, when they are coming, they are going to emit the radiation. Difference in the energy, they emit in the form of radiation. So light is emitted. This is the main principle behind the emission of light in each and every gas. ನಾನು ಆಗಲೇ ಸಾಕಷ್ಟು ಹೇಳಿದ್ದೀನಿ. ಸೋಡಿಯಂ ಗ್ಯಾಸ್ ಫಾರ್ ಎಕ್ಸಾಂಪಲ್, ಇಟ್ ಎಮಿಟ್ ರೇಡಿಯೇಷನ್ ಬಿಕಾಸ್ ಆಫ್ ದಿ ಎಕ್ಸೈಟೇಷನ್ ಅಂಡ್ ಡಿ-ಎಕ್ಸೈಟೇಷನ್ ಆಫ್ ಎಲೆಕ್ಟ್ರಾನ್ಸ್. ಆಮೇಲೆ ವೆನ್ ಎಲೆಕ್ಟ್ರಾನ್ ಈಸ್ ಎಕ್ಸೈಟೆಡ್, ವಿ ಕಾಲ್ ದಟ್ ಆಟಮ್ ಆಸ್ ಎಕ್ಸೈಟೆಡ್. ಆಟಮಿನ ಒಳಗಡೆ ಎಲೆಕ್ಟ್ರಾನ್ ಎಕ್ಸೈಟ್ ಆಗಿದೆ ಅಂದರೆ ಅರ್ಥ ಆಟಮ್ಮೇ ಎಕ್ಸೈಟ್ ಆಗಿದೆ ಅಂತ ಅರ್ಥ. ಸೊ ನಾನು ಹೇಳ್ಬೇಕಾದ್ರೆ ಕೆಲವೊಮ್ಮೆ ಆಟಮ್ ಈಸ್ ಎಕ್ಸೈಟೆಡ್ ಅಂತೀನಿ, ಕೆಲವೊಮ್ಮೆ ಎಲೆಕ್ಟ್ರಾನ್ ಈಸ್ ಎಕ್ಸೈಟೆಡ್ ಅಂತೀನಿ. ಬಟ್ ಪ್ಲೀಸ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ದಟ್ ವೆನ್ ಎವರ್ ಎಲೆಕ್ಟ್ರಾನ್ ಈಸ್ ಎಕ್ಸೈಟೆಡ್, ಇವನ್ ಆಟಮ್ itself is said to be excited. Okay, back to this. So I am kicking electrons to higher level, then they start coming down. While coming down, they emit energy. Now you should ask me question, sir, coming down ಅಂದ್ರಲ್ಲ ಎಲ್ಲಿಗೆ ಬರ್ತವೆ ಸರ್? Are they going to come from here to here or here to here or here to here or here or here or here? ಯಾವುದು ಕೆಳಗಡೆ ಅಂದರೆ ಯಾವುದು? ನಮಗೆ ಕೆಳಗಡೆ ಅಂದರೆ ನೋಡಿ ಇದು, ಆಯಿತಾ? ಆದರೆ ಎಲೆಕ್ಟ್ರಾನ್ಸ್ ಹಂಗೆ ಆಗಬೇಕಾಗಿಲ್ಲ. ಇಲ್ಲಿದ್ರೆ ಇದು, ಇಲ್ಲಿದ್ರೆ ಇದು, ಮತ್ತೆ ಇದು, ಇಲ್ಲಿದ್ರೆ ಇದು 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 ಕೆಳಗಡೆ ಅಂತ. ಲೋಯರ್ ಲೆವೆಲ್ಸ್ ಅಂದರೆ ನೋಡಪ್ಪ, ಇಲ್ಲಿರೋ ಎಲೆಕ್ಟ್ರಾನ್ಸ್ಗೆ ಇದು ಲೋಯರ್ ಲೆವೆಲ್, ಅದೇ ಇಲ್ಲಿರೋ ಎಲೆಕ್ಟ್ರಾನ್ಗೆ ದಿಸ್ ಆ್ಯಂಡ್ ದಿಸ್ ಬೋತ್ ಆರ್ ಲೋಯರ್ ಲೆವೆಲ್ಸ್. ಲೈಕ್ ದಟ್ ಎಲೆಕ್ಟ್ರಾನ್ ವಿಚ್ ಈಸ್ ಪ್ರೆಸೆಂಟ್ ಇಯರ್, ಆಲ್ ಆಫ್ ದೆಮ್ ಆರ್ ಲೋಯರ್ ಲೆವೆಲ್ಸ್. ಓಕೆ, ಸೊ ದೇ ಫೋರ್ ಎಲೆಕ್ಟ್ರಾನ್ ಸ್ಟಾರ್ಟ್ಸ್ ಕಮಿಂಗ್ ಡೌನ್ವರ್ಡ್ ಡೌನ್ವರ್ಡ್ ಡೌನ್ವರ್ಡ್. ನೌ ಫೈನಲಿ ವೇರ್ ದೇ ಆರ್ ಗೋಯಿಂಗ್ ಟು ಎಂಡ್ ಅಪ್, ಕೊನೆಗೆ ಎಲ್ಲಿ ಬಂದು ನಿಲ್ತವೆ ಅನ್ನೋದ್ರ ಮೇಲೆ ನಾವು 5 ಥರದ ಸ್ಪೆಕ್ಟ್ರಮ್ ಅನ್ನು ಐಡೆಂಟಿಫೈ ಮಾಡ್ಬೋದು. ಇದನ್ನೇ ನಾವು ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಸೊ ಯಾವ್ಯಾವುದಪ್ಪ ಅಂದರೆ ನೋಡಿ, ಇವಾಗ ಯಾವುದೇ ಹೈಯರ್ ಲೆವೆಲ್ಲಿಂದ ಫೈನಲ್ ಆಗಿ n is equal to 1 ಲೆವೆಲ್ಗೆ ಬಂದರೆ, ಸಪೋಸ್ ಇಫ್ ದ ಡಿ-ಎಕ್ಸೈಟೇಷನ್ ಫ್ರಮ್ ಸೆಕೆಂಡ್ ಟು ಫಸ್ಟ್ or third to first or fourth to first or fifth to first or last to first, if the de-excitation takes place from any higher level to finally n is equal to 1 level, that is ground level, we get one particular series that is called Lyman series. Lyman series lies in UV visible region. That means the radiation emitted by this type of de-excitation will have wavelength lesser than 400 nanometer. Less than 400 nanometer, lambda less than 400 nanometer ಅಥವಾ 4000 angstrom normally corresponds to UV, ultraviolet light. So this is one particular series, but this is not the only one series. Electrons can even jump from here to here, here to here, like that, this, like that, from here to here. Then also we are going to get one more series, and this series is named as Balmer, B-A-L-M-E-R, L silent ide, and thus emitted radiation will be in visible region. Idu namme kanniye kaanuvantaha radiation, idu visible. Okay, so like this, when electrons jump from all higher level finally to n is equal to 1, you get Lyman series. From all higher levels to n is equal to 2, Balmer series. Like that, if de-excitation starts from all higher levels up to n is equal to 3, up to n is equal to 3 corresponds to Lyman Balmer Paschen, P-A-S-C-H-E-N, Paschen series. ಇಲ್ಲಿ ಮತ್ತೆ ಬರಿತೀನಿ. ಫಸ್ಟ್ ಬಂದು Lyman lies in UV region, and then becomes Balmer, B-A-L-M-E-R, Balmer, it lies in visible region. Next comes Paschen, P-A-S-C-H-E-N, this lies in infrared region. So for Lyman series, what is the condition? Balmer series, what is the condition? Paschen series, what is the condition? I explained here. If all the de-excitations are taking place to n is equal to 1 level, it is Lyman. If all de-excitations are stopping at n is equal to 2, Balmer. Like that, n is equal to 3, Paschen. Like that, if the de-excitation is stopping at n is equal to 4, it is called Lyman Balmer Paschen Fund, P-F-U-N
FUND, ಪಿ ಸೈಲೆಂಟ್ ಇದೆ. ಸೊ ನೆಕ್ಸ್ಟ್ ಸೀರೀಸ್ ಬಂದು ಪಿ ಫಂಡ್ ಅಂತಾರೆ, ಫಂಡ್ ಅಂತ ಕೂಡ ಕರೀತಾರೆ. ದಿಸ್ ಆಲ್ಸೋ ಓಕೆ ಇನ್ ಇನ್ಫ್ರಾರೆಡ್ ರೀಜನ್, ಲೈಮನ್, ಬಾಮರ್, ಪ್ಯಾಷನ್, ಸಾರಿ ದಿಸ್ ಇಸ್ ಕಾಲ್ಡ್ ಬ್ರಾಕೆಟ್, ಸಾರಿ ಐ ಮೇಡ್ ಎ ಮಿಸ್ಟೇಕ್, ದಿಸ್ ಈಸ್ ಬ್ರಾಕೆಟ್ ಸೀರೀಸ್. ಬ್ರಾಕೆಟ್ ಫಂಡ್ ಅಲ್ಲ, ನೆಕ್ಸ್ಟ್ ಬರೋದು ಫಂಡ್. ದಿಸ್ ಈಸ್ ಆಲ್ಸೋ ಇನ್ ಇನ್ಫ್ರಾರೆಡ್ ರೀಜನ್, ಬ್ರಾಕೆಟ್ ಸೀರೀಸ್. ಸಾರಿ, ಇದು ಫಂಡ್ ಅಲ್ಲ, ಬ್ರಾಕೆಟ್. And finally, the de-excitation is taking place to n is equal to 5 level. ಕಾಣಿಸ್ತಾ ಇದೆಯಲ್ಲ, ಗೊತ್ತಿಲ್ಲ ನೋಡಿ, ಇದೆಲ್ಲ ಜಂಪ್ ಆಗಿ 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 ಫೈನಲಿ n is equal to 5 ಹತ್ರ ಸ್ಟಾಪ್ ಆದರೆ, ಸೊ ದೀಸ್ de-excitations leads to last one, that is p fund ಅಥವಾ ಫಂಡ್. ಸೊ ಈಗ ಬರೀತೀನಿ ಫಿಫ್ತ್ ಒನ್, ಫಂಡ್ ಸೀರೀಸ್. ಸೊ ಫಂಡ್ ಸೀರೀಸ್ ಲೈಸ್ ಆಲ್ಸೋ, ಇಟ್ ಆಲ್ಸೋ ಲೈಸ್ ಇನ್ ಇನ್ಫ್ರಾರೆಡ್ ರೀಜನ್. ಈ ಥರ ಒಟ್ಟು 5 ಸೀರೀಸ್ಗಳು ಎಮಿಟ್ ಆಗ್ತವೆ ಹೈಡ್ರೋಜನ್ ಅಲ್ಲಿ. ಇದನ್ನು ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಂತ ಕೂಡ ಕರಿತೀವಿ, ಹೈಡ್ರೋಜನ್ ಅಟಾಮಿಕ್ ಸ್ಪೆಕ್ಟ್ರಾ. ಸೊ ವೆನ್ de-excitation takes place from higher levels to lower levels, different lines are emitted, and these different lines are grouped into 5, and they are called hydrogen spectral series, Lyman, Balmer, Paschen, bracket, Fund. Okay, now in any of these cases, either Lyman, Balmer, Paschen, bracket, Fund, we can calculate wavelength of each and every line. E wavelength of this one or this one or this one or any de-excitation finally gives you some wave. Its wavelength can be calculated, and we can derive the expression with the help of this formula E and this formula En2 and En1 substitute ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದ್ರೆ ನಮಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ ಲ್ಯಾಂಬ್ಡಾಗೆ. The reciprocal of lambda we write normally, that is 1 by lambda. 1 by lambda reciprocal, that is also called as wave number. 1 by lambda is also called as wave number. We can prove that it is equal to z square r into 1 by n1 square minus 1 by n2 square. ಇದನ್ನ ಬೋರ್ಸ್ ಥಿಯರಿ ಬರೋದಕ್ಕಿಂತ ತುಂಬಾ ಮುಂಚಿತವಾಗಿಯೇ ಬಾಮರ್ ಅನ್ನೋ ಒಬ್ಬ ಸೈಂಟಿಸ್ಟು ಡಿರೈವ್ ಮಾಡಿರಲಿಲ್ಲ, ಸುಮ್ಮನೆ ಹಾಗೆ ಗೆಸ್ ಮಾಡಿದ್ದ, ಡಿರೈವೇಷನ್ ಮಾಡಿರಲಿಲ್ಲ. ಅಂಥ ಫಾರ್ಮುಲಾಗಳನ್ನು ನಾವು ಎಂಪಿರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಸೊ ಬಾಮರ್ ಏನು ಸಜೆಸ್ಟ್ ಮಾಡಿದ್ನೋ ಅದೇ ಈಕ್ವೇಷನನ್ನು ಬೋರ್ಸ್ ಥಿಯರಿಯಿಂದ ಡಿರೈವ್ ಮಾಡಬಹುದು. ವೇರ್ ಝೆಡ್ ಸ್ಟ್ಯಾಂಡ್ಸ್ ಫಾರ್ ಅಟಾಮಿಕ್ ನಂಬರ್, ಆರ್ ಈಸ್ ಎ ಕಾನ್ಸ್ಟೆಂಟ್. ಆರ್ ಈಸ್ ಎ ಕಾನ್ಸ್ಟೆಂಟ್ ಕಾಲ್ಡ್ ರಿಡ್ಬರ್ಗ್ ಕಾನ್ಸ್ಟೆಂಟ್. ರಿಡ್ಬರ್ಗ್ ಕಾನ್ಸ್ಟೆಂಟ್, ಇಟ್ಸ್ ವ್ಯಾಲ್ಯೂ ಈಸ್ ಅರೌಂಡ್ 1.09 into 10 to the power of 7 per meter. ಇದು ಸಿಇಟಿನಲ್ಲಿ ಕೇಳಬಹುದು ವ್ಯಾಲ್ಯೂನ. ಸೊ ರಿಡ್ಬರ್ಗ್ ಕಾನ್ಸ್ಟೆಂಟ್ 1.09 into 10 power 7 per meter. And in fact, we can derive the expression for Rydberg constant, that is m e to the power of 4 divided by 8 epsilon naught square h cube into c. So this is Rydberg constant value and equation. Okay, dear students, look at the equation. This is the equation suggested by Balmer, but from Bohr's theory we can derive. Actually, we were deriving in the old syllabus. Now they have removed almost all the derivations, so I am not going, but better you confirm with your teacher once again. ಟೆಸ್ಟ್ ಅಲ್ಲಿ ಅಥವಾ ಮತ್ತೆ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಏನಾದ್ರು ಕೇಳೋ ಚಾನ್ಸ್ ಇದೆಯಾ, ಆನ್ಯುವಲ್ ಎಕ್ಸಾಮ್ ಅಲ್ಲಿ ಇಟ್ ಡಿಪೆಂಡ್ಸ್. ಬ್ಲೂ ಪ್ರಿಂಟ್ ಅಲ್ಲಿ ವೇರಿಯೇಷನ್ ಆದಂಗೆಲ್ಲ ಇದು ಕೂಡ ವೇರಿ ಆಗ್ತಾ ಹೋಗುತ್ತೆ. ನನ್ನ ಸಜೆಷನ್, ಡಿರೈವೇಷನ್ಸ್ ಅನ್ನ ನನ್ನ ಸ್ಟಡಿ ಮೆಟೀರಿಯಲ್ ಕೊಟ್ಟಿದ್ದೀನಿ, ಒಂದ್ಸತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳೇ. ಓಕೆ, ರಿಡ್ಬರ್ಗ್ ಕಾನ್ಸ್ಟೆಂಟ್ ಗೊತ್ತಾಯ್ತು, ಆಮೇಲೆ ವೇವ್ ನಂಬರ್ ಗೊತ್ತಾಯ್ತು. ಇಲ್ಲಿ N1 ಅಂಡ್ N2 ಅಂದ್ರೆ ಏನು ಸರ್? N1 ಅನ್ನೋದು ಫೈನಲ್ ಆಗಿ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ, N2 ಅನ್ನೋದು ಹೈಯರ್ ಲೆವೆಲ್ಸ್ ಆಗುತ್ತೆ. ಓಕೆ, ಈಗ ನೋಡಿ ಕ್ಲಾರಿಟಿ ಕೊಟ್ಬಿಡ್ತೀನಿ. ಲೈಮನ್ ಸೀರೀಸಿಗಾದರೆ N1 ಬಂದು ಈಸ್ ಈಕ್ವಲ್ ಟು 1, N2 ಬಂದು ಇಟ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2. 2 ಇಂದ ಯಾವ್ದು ಬೇಕಾದರೂ ಆಗ್ಬೋದು. ಇಟ್ ಕ್ಯಾನ್ ಬಿ 2 or 3 or 4 ಎಟ್ಸೆಟ್ರಾ. ದಟ್ ಮೀನ್ಸ್ N2 ವಿಲ್ ಬಿ 2, 3, 4 ಎಟ್ಸೆಟ್ರಾ. ಅದೇ ಬಾಮರಿಗೆ ಬಂದರೆ N1 is equal to 2, ಅಂದರೆ ಇಟ್ ಈಸ್ ಫೈನಲಿ ಎಂಡಿಂಗ್ ಬಿ ಹಿಯರ್, ಆ್ಯಂಡ್ N2 ವಿಲ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3, ಅಂದರೆ 3 ಇಂದ ಬರಬೇಕು, ದಿಸ್ ಒನ್ ಆರ್ ದಿಸ್ ಒನ್ ಆರ್ ದಿಸ್ ಒನ್ ಆ್ಯಂಡ್ ಸೋ ಆನ್. ಅದೇ ಥರ ಪ್ಯಾಷನಿಗಾದರೆ N1 is equal to 3 ಆ್ಯಂಡ್ N2 ವಿಲ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 4. ಪ್ಯಾಷನ್ ಅಂದರೆ ನೋಡಿ N1 is 3, N2 will be 4, 5, 6, 7 etc. And ಬ್ರಾಕೆಟಿಗಾದರೆ N1 is equal to 4 and N2 will be greater than or equal to 5. ಬ್ರಾಕೆಟಿಗಾದರೆ ನೋಡಿ N1 is 4, ಆಮೇಲೆ ಬರೋದು 5 ಇಂದ 6 ಇಂದ 7
7 ಇಂದ ಅರ್ಥ ಆ ಥರ ಹೋಗುತ್ತೆ. ಕೊನೆಯದಾಗಿ ಫಂಡ್ಗೆ N1 is equal to 5 and N2 will be greater than or equal to 6. ಗೊತ್ತಾಯ್ತಲ್ವ ಮಕ್ಕಳೇ ಕಂಡೀಷನ್ಸ್. ಲೈಮನ್ ಸೀರೀಸ್, ಬಾಮರ್, ಪ್ಯಾಷನ್, ಬ್ರಾಕೆಟ್, ಫಂಡ್ ಸೀರೀಸ್, ವ್ಯಾಲ್ಯೂಸ್ ಆಫ್ N1 and N2. ಈಗ ಯಾವುದಾದ್ರೂ ಒಂದು ಸೀರೀಸನ್ನು ತಗೋತೀನಿ. ಲೆಟ್ ಮಿ ಕನ್ಸಿಡರ್ ಲೈಮನ್ ಸೀರೀಸ್. ಲೈಮನ್ ಸೀರೀಸಲ್ಲಿ ಫಸ್ಟಿಗೆ ಬರೋ ಲೈನು ಇದು ಫಸ್ಟಿಗೆ ಬರೋ ಲೈನು. ಈ ಫಸ್ಟಿಗೆ ಬರೋ ಲೈನಿಗೆ ಎನರ್ಜಿ ಡಿಫ್ರೆನ್ಸ್ ತುಂಬ ಕಡಿಮೆ ಇರುತ್ತೆ. ಅದೇ ಬೇರೆ ಬೇರೆ ಲೈನ್ಗಳಿಗೆ ನೋಡಿ ಎನರ್ಜಿ ಡಿಫ್ರೆನ್ಸ್ ಜಾಸ್ತಿ, ಕಡಿಮೆ, ಇದು ಜಾಸ್ತಿ 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 ಜಾಸ್ತಿ. ಸೊ ಫಸ್ಟ್ ಬರೋ ಲೈನ್ಗೆ ಕಡಿಮೆ ಎನರ್ಜಿ ಡಿಫ್ರೆನ್ಸ್ ಇರೋದ್ರಿಂದ ಅದರ ಫ್ರೀಕ್ವೆನ್ಸಿ ಕೂಡ ಕಡಿಮೆ ಇರುತ್ತೆ. ಇಲ್ಲಿ ನೋಡಿದರೆ ಗೊತ್ತಾಗ್ಬಿಡುತ್ತೆ, ಎನರ್ಜಿ ಡಿಫ್ರೆನ್ಸ್ ಕಡಿಮೆ ಅಂದರೆ ಫ್ರೀಕ್ವೆನ್ಸಿ ಕೂಡ ಕಡಿಮೆ. ಆಮೇಲೆ ನಮಗೆ ಗೊತ್ತು ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ ಅಂತ. ಫ್ರೀಕ್ವೆನ್ಸಿ ಕಡಿಮೆ ಅಂದರೆ ವೇವ್ ಲೆಂತ್ ಜಾಸ್ತಿ. ಸೊ ಯಾವುದೇ ಸೀರೀಸಿನಲ್ಲಿ ಆಗಲಿ ಫಸ್ಟಿಗೆ ಬರೋ ಲೈನನ್ನು ಫಸ್ಟ್ ಮೆಂಬರ್ ಅಂತ ಕರೀತಾರೆ. ಈ ಫಸ್ಟ್ ಮೆಂಬರಿನ ವೇವ್ ಲೆಂತ್ ಕಡಿಮೆ ಇರುತ್ತೆ, ಜಾಸ್ತಿ ಇರುತ್ತೆ. ವೇವ್ ಲೆಂತ್ ಈಸ್ ಲಾರ್ಜ್, ಫ್ರೀಕ್ವೆನ್ಸಿ ಈಸ್ ಸ್ಮಾಲ್. ಸೊ ನೆನ್ಪಿಟ್ಕೊಳ್ಳಿ, ಫಸ್ಟ್ ಮೆಂಬರ್ ಆಫ್ ಎನಿ ಸೀರೀಸ್ ವಿಲ್ ಹ್ಯಾವ್ ಸ್ಮಾಲರ್ ಫ್ರೀಕ್ವೆನ್ಸಿ, ಲಾರ್ಜರ್ ವೇವ್ ಲೆಂತ್. ಹಾಗೆ ಇದು ಸೆಕೆಂಡ್ ಮೆಂಬರು, ಥರ್ಡ್ ಮೆಂಬರು, ಫೋರ್ತ್ ಮೆಂಬರು, ಕೊನೆಗೆ ಬರುತ್ತೆ ಇನ್ಫಿನಿಟಿಯಿಂದ. ಇದನ್ನ ನಾವು ಸೀರೀಸ್ ಲಿಮಿಟ್ ಅಂತ ಕರಿತೀವಿ. ಸೀರೀಸ್ ಲಿಮಿಟ್ಗೆ ಫುಲ್ ಉಲ್ಟಾ. ಲ್ಯಾಂಬ್ಡಾ ಈಸ್ ಸ್ಮಾಲ್ ಅಂಡ್ ದ ಫ್ರೀಕ್ವೆನ್ಸಿ ಈಸ್ ಲಾರ್ಜ್ ಬಿಕಾಸ್ ದ ಡಿಫರೆನ್ಸ್ ಈಸ್ ಸೋ ಮಚ್. ಇಷ್ಟು ಡಿಫರೆನ್ಸ್ ಇರೋದ್ರಿಂದ ಎನರ್ಜಿ ಜಾಸ್ತಿನೇ ಇರಬೇಕು. ಎನರ್ಜಿ ಜಾಸ್ತಿ ಇರೋದ್ರಿಂದ ಫ್ರೀಕ್ವೆನ್ಸಿ ಕೂಡ ಹೆಚ್ಚಿಗೆನೇ ಇರಬೇಕು. ಸೊ ದಿಸ್ ಈಸ್ ಅಬೌಟ್ ಸೀರೀಸ್ ಲಿಮಿಟ್ ಅಂಡ್ ಫಸ್ಟ್ ಮೆಂಬರ್. ಆಮೇಲೆ ಫಸ್ಟ್ ಮೆಂಬರ್ಗೆ ಕಂಡೀಷನ್ ಬರೀರಿ ಅಂತಂದರೆ ನೋಡಿ, ಲೈಮನ್ ಸೀರೀಸ್ ಅಲ್ಲಾದರೆ N1 ಈಸ್ ಆಲ್ವೇಸ್ 1, N2 ಈಸ್ ಈಕ್ವಲ್ ಟು 2 ಇಲ್ಲಿಂದ ಬರಬೇಕು. ಹಾಗೆ ಸೀರೀಸ್ ಲಿಮಿಟಿಗೆ ಬರೀರಿ ಅಂದರೆ N1 ಈಸ್ ಈಕ್ವಲ್ ಟು 1, N2 ಈಸ್ ಈಕ್ವಲ್ ಟು ಇನ್ಫಿನಿಟಿ. ಮಕ್ಕಳೇ ಇದೇ ಥರ ಬೇರೆ ಬೇರೆದಕ್ಕೂ ಟ್ರೈ ಮಾಡ್ತಾ ಹೋಗಿ. ಟ್ರೈ ಟು ರೈಟ್ ದ ಕಂಡೀಷನ್ ಫಾರ್ ಬಾಮರ್, ಪ್ಯಾಷನ್, ಬ್ರಾಕೆಟ್, ಫಂಡ್, ಸೀರೀಸ್, ಫಸ್ಟ್ ಮೆಂಬರ್ ಆ್ಯಂಡ್ ಲಾಸ್ಟ್ ಮೆಂಬರ್, ದಟ್ ಈಸ್ ಫಸ್ಟ್ ಮೆಂಬರ್ ಆ್ಯಂಡ್ ಸೀರೀಸ್ ಲಿಮಿಟ್. ಸೊ ಇಷ್ಟು ಬೋರ್ಸ್ ಥಿಯರಿ ಆಫ್ ಹೈಡ್ರೋಜನ್ ಆಟಮ್ಗೆ ಸಂಬಂಧಪಟ್ಟಂಗೆ. ಈ ಬೋರ್ಸ್ ಥಿಯರಿ ಆಫ್ ಹೈಡ್ರೋಜನ್ ಆಟಮಿನ ಅಡ್ವಾಂಟೇಜಸ್ ಅಥವಾ ಇವು ಸಕ್ಸಸ್ ಏನಪ್ಪ ಅಂದರೆ, ಇಟ್ ಎಕ್ಸ್ಪ್ಲೈನ್ಸ್ ಹೈಡ್ರೋಜನ್ ಸ್ಪೆಕ್ಟ್ರಮ್. It derives the expression for wavelength and Rydberg constant, and then it will give the exact reason for the emission of radiation. ಆಮೇಲೆ ಅಯೋನೈಸೇಷನ್ ಎನರ್ಜಿ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ದಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಫ್ರಮ್ ಬೋರ್ಸ್ ಥಿಯರಿ ಅಂಡ್ ದ ವ್ಯಾಲ್ಯೂ ಮ್ಯಾಚಸ್ ಪರ್ಫೆಕ್ಟ್ಲಿ ವಿತ್ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ. ಹೈಡ್ರೋಜನ್ ಆಟಮಲ್ಲಿ ಇಲ್ಲಿರೋ ಎಲೆಕ್ಟ್ರಾನನ್ನು ಸಂಪೂರ್ಣವಾಗಿ ಹೊರಗಡೆ ತೆಗೆದು ಹಾಕಬೇಕು ಅಂದರೆ ಎಷ್ಟು ಎನರ್ಜಿ ಕೊಡಬೇಕು? ದಟ್ ಈಸ್ ಅಯೋನೈಸೇಷನ್ ಎನರ್ಜಿ. ಇಟ್ ಈಸ್ ನಥಿಂಗ್ ಬಟ್ E infinity minus E1, that is infinity 0 minus of minus 13.6, that is plus 13.6 electron volt. So ionization energy is 13.6 electron volt in the case of hydrogen. This is from the theory, and experimentally also it is found that it is 13.6 electron volt only. Andre Bohr's theory successfully explains hydrogen atom. Successfully andre 100% successfully alla, to some extent it is successful theory only. In fact, for this explanation he got Nobel Prize in 1922 also. But ಇದರಲ್ಲಿ ಡ್ರಾಬ್ಯಾಕ್ಸ್ ಇಲ್ವಾ ಸರ್? ಇದೆ, ಬಹಳಷ್ಟು ಡ್ರಾಬ್ಯಾಕ್ಸ್ ಇದೆ. ಏನಪ್ಪ ಅಂದರೆ, ಮೊದಲನೇ ಡ್ರಾಬ್ಯಾಕ್ ಮತ್ತೊಮ್ಮೆ ಕೊಡ್ತೀನಿ, ಇಲ್ಲಿ ಒಂದು ಕಡೆ ಲಿಸ್ಟ್ ಹಾಕ್ತೀನಿ. ಫಸ್ಟ್ ಡ್ರಾಬ್ಯಾಕ್ ಏನಪ್ಪ ಅಂದರೆ, ದಿಸ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಹೈಡ್ರೋಜನ್ ಆಟಮ್, ನಾಟ್ ಫಾರ್ ಎನಿ ಅದರ್ ಆಟಮ್ಸ್. ಹೀಲಿಯಂ, ಲಿಥಿಯಂ ಆ ಥರ ಯಾವುದಕ್ಕೂ ಇದು ಅಪ್ಲೈ ಆಗೋದಿಲ್ಲ. ಎರಡನೇದು, ಇಲ್ಲಿ ಏನು ಲೈನ್ಸ್ ಬರುತ್ತಲ್ಲ, ಇಲ್ಲಿ ವೇವ್ ಲೆಂತ್ ಎಮಿಟ್ ಆಗುತ್ತಲ್ಲ, ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದರೆ ಅದರಲ್ಲೇ ಮತ್ತೆ ಚಿಕ್ಕ ಚಿಕ್ಕದಾಗಿ ಈ ಥರ ಸ್ಪ್ಲಿಟ್ ಆಗಿರ್ತಾವಂತೆ ಲೈನ್ಗಳು. ಇದನ್ನು ಫೈನ್ ಸ್ಟ್ರಕ್ಚರ್ ಅಂತ ಕರೀತಾರೆ. ವೈ ದೇರ್ ಈಸ್ ಸ್ಪ್ಲಿಟ್ಟಿಂಗ್ ಆಫ್ ಲೈನ್ಸ್? ನೋ ಎಕ್ಸ್ಪ್ಲನೇಷನ್ ಇನ್ ಬೋರ್ಸ್ ಥಿಯರಿ ಆಫ್ ಹೈಡ್ರೋಜನ್ ಆಟಮ್. ಫೈನ್ ಸ್ಟ್ರಕ್ಚರ್ ಇಟ್ ಫೇಲ್ ಟು ಎಕ್ಸ್ಪ್ಲೈನ್. ಆಮೇಲೆ ಎಲ್ಲ ವೇವ್ಸು ಎಲ್ಲ ರೇಡಿಯೇಷನ್ಸು ಸೇಮ್ ಇಂಟೆನ್ಸಿಟಿ ಇರೋದಿಲ್ಲ. ದೇರ್ ಈಸ್ ವೇರಿಯೇಷನ್ ಇನ್ ದ ಇಂಟೆನ್ಸಿಟಿ. ವೈ ದೇರ್ ಈಸ್ ವೇರಿಯೇಷನ್ ಇನ್ ದ ಇಂಟೆನ್ಸಿಟಿ? ದೇರ್ ಇಸ್ ನೋ ಆನ್ಸರ್ ಇನ್ ಬೋರ್ಸ್ ಥಿಯರಿ. ಈ ಥರ ಬೋರ್ಸ್ ಥಿಯರಿಯಲ್ಲಿ ಕೆಲವೊಂದು ಡ್ರಾಬ್ಯಾಕ್ಸ್ ಇದೆ. ಬಟ್ ಈವನ್ ದೆನ್ ದಿಸ್ ಈಸ್ ಅ ಬಿಗಿನಿಂಗ್ ಆಫ್ ಸ್ಟಡಿ ಆಫ್ ಅಟಮಿಕ್ ಸ್ಟ್ರಕ್ಚರ್ ಅಂಡ್ ದೇರ್ ಫಾರ್ ಇಟ್ ವಾಸ್ ಕನ್ಸಿಡರ್ಡ್ ಫಾರ್ ಫರ್ದರ್ ಥಿಯರಿ ಡೆವಲಪ್ಮೆಂಟ್ಸ್. ಇಲ್ಲಿ ಮುಖ್ಯವಾಗಿ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟೈಸೇಷನ್ ಇದೆಯಲ್ಲ, ಅದನ್ನು ಸುಮಾರು ವರ್ಷ ಆದಮೇಲೆ ಡಿ ಬ್ರಾಗ್ಲಿ ಮ್ಯಾಟ್ರ್ ವೇವಿಂದ ವೆರಿಫೈ ಮಾಡ್ತಾರೆ. ಅದೇನು ಅಂತ ಇವಾಗ ಹೇಳ್ತೀನಿ ನೋಡಿ. ಸಿ, ಅಕಾರ್ಡಿಂಗ್ ಟು
quantization of angular momentum, that is last postulate of Bohr's theory, mvr is equal to nh divided by 2 pi. ಗೊತ್ತಾಯ್ತಾ? ಇದನ್ನು ಸ್ವಲ್ಪ ಮಾಡಿಫೈ ಮಾಡ್ಕೋತೀನಿ. mv is equal to nh divided by 2 pi r. let me call it as equation 1. ಡಿ ಬ್ರಾಗ್ಲಿ ಮ್ಯಾಟರ್ ವೇವ್ ಕಾನ್ಸೆಪ್ಟ್ ಹಿಂದಿನ ಚಾಪ್ಟರ್ನಲ್ಲಿ ಅಂದರೆ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನಲ್ಲಿ ನಾನು ಹೇಳಿದ್ದೀನಿ, ಎನಿ ಪಾರ್ಟಿಕಲ್ ವಿಚ್ ಈಸ್ ಇನ್ ಮೋಷನ್ ಬಿಹೇವ್ಸ್ ಲೈಕ್ ಎ ವೇವ್ ಆ್ಯಂಡ್ ದ ವೇವ್ ಲೆಂತ್ ಈಸ್ ಗಿವನ್ ಬೈ ಲ್ಯಾಂಬ್ಡಾ ದಟ್ ಈಸ್ ಈಕ್ವಲ್ ಟು ಹೆಚ್ ಡಿವೈಡೆಡ್ ಬೈ ಎಮ್ ವಿ, that is momentum. I call it as equation number 2. Now substitute 1 in 2, you get lambda is equal to nh, okay, h first, h divided by mv ಜಾಗಕ್ಕೆ nh divided by 2 pi r. ಗೊತ್ತಾಯ್ತಾ? nh divided by 2 pi r. So h cancel, lambda is equal to 2 pi r divided by n, where n is an integer. Rearrange this becomes n lambda that is equal to 2 pi r. ಸರ್ ಏನು ಸರ್ ಇದು ಈಕ್ವೇಷನ್ನು? ನೋಡ್ರಪ್ಪ, 2 pi r ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ವೇರ್ r ಈಸ್ ದ ರೇಡಿಯಸ್. ಗೊತ್ತಾಯ್ತಾ? ಈ ಸರ್ಕಲ್ನಲ್ಲಿ ಎಲೆಕ್ಟ್ರಾನ್ ಸುತ್ತುತ್ತಾ ಇದೆ ಅಂತ ಹೇಳಿದ್ದೀನಿ. ಎಲೆಕ್ಟ್ರಾನ್ ಈಸ್ ರಿವಾಲ್ವಿಂಗ್. ಸೊ ಎಲೆಕ್ಟ್ರಾನ್ ಈಸ್ ಎ ಪಾರ್ಟಿಕಲ್ and whenever it is moving it should behave like a wave. Yes, it is now behaving like a wave and the wavelength of that wave is given by lambda, that is 2 pi r divided by n, where n is an integer. First orbit n is equal to 1, second orbit n is equal to 2, third orbit n is equal to 3 and so on. So ಈಗ ಬರುತ್ತೆ ಕನ್ಕ್ಲೂಷನ್. ಈಗ ಫಸ್ಟ್ ಆರ್ಬಿಟ್ ತಗೊಳ್ಳಲ್ಲ, ನಾನು ಥರ್ಡ್ ಆರ್ಬಿಟ್ ತಗೋತೀನಿ, ಡಯಾಗ್ರಾಮ್ ಬರೀಲಿಕ್ಕೆ ಈಸಿ ಆಗುತ್ತೆ. ಈಗ ಥರ್ಡ್ ಆರ್ಬಿಟ್ ಇಷ್ಟು ದೊಡ್ಡದಾಗಿದೆ ಅಂತ ಇಟ್ಕೊಳ್ಳಿ, ಇದರಲ್ಲಿ ಎಲೆಕ್ಟ್ರಾನ್ ಸುತ್ತುತ್ತಾ ಇದೆ ಅಂದರೆ ಅದ್ರ ಜೊತೆಗೆ ಒಂದು ವೇವ್ ಇದೆ ಅಂತ ಅರ್ಥ. ಈ ಎಲೆಕ್ಟ್ರಾನ್ ಜೊತೆಗೆ ಒಂದು ವೇವ್ ಇದೆ ಅಂತ ಅರ್ಥ. ಅದನ್ನೇ ಮ್ಯಾಟರ್ ವೇವ್ ಅಂತ ಕರೆಯೋದು. ಥರ್ಡ್ ಆರ್ಬಿಟ್ಗೆ n is equal to 3 ಅಂದರೆ ಅರ್ಥ ಏನು? ಇಲ್ಲಿ 3 ವೇವ್ ಲೆಂತ್ಗಳಿದ್ದಾವೆ ಅಂತ. 1 2 3 ಈ ಥರ ನೋಡಿ. ಇವಾಗ ಈ ವೇವ್ ಬಂದು ಇಲ್ಲಿ ಎಂಡ್ ಆಯಿತು ಅಂದರೆ ಇಷ್ಟು ಗ್ಯಾಪ್ ಉಳ್ಕೊಳ್ತು ಅಂದರೆ ಈ ಆರ್ಬಿಟ್ ಸರಿ ಇಲ್ಲ, ಸರಿ ಇಲ್ಲ, ಸ್ವಲ್ಪ ಚಿಕ್ಕದು ಮಾಡಬೇಕು. ಅಂದರೆ ಈ ಆರ್ಬಿಟಲ್ಲಿ ಅಂದರೆ ಈ ಸರ್ಕಲಲ್ಲಿ ಐ ಶುಡ್ ಅಕಾಮಡೇಟ್ ಓನ್ಲಿ 3 ವೇವ್ಸ್ ಅಂತ. 1 2 3 ವೇವ್ ಅಕಾಮಡೇಟ್ ಮಾಡಬೇಕು, ಬಟ್ ಈ ಥರ ಗ್ಯಾಪ್ ಉಳಿಯೋಂಗಿಲ್ಲ. ಸೊ ಇವಾಗ ಇನ್ನೊಂದ್ಸತಿ ಡಯಾಗ್ರಾಮನ್ನು ಬರಿತೀನಿ. ಸೊ ನೋಡಿ, ಆರ್ಬಿಟ್ಟು ಇದು ರೇಡಿಯಸ್, ಇದು ಥರ್ಡ್ ಆರ್ಬಿಟ್ ಅಂತಂದು ಇಟ್ಕೊಳ್ಳೋಣ. ಸೊ 1 ವೇವು 2 ವೇವು ಸಾರಿ ಮತ್ತೆ ಅದೇ ಥರ ಆಗೋಯ್ತು. ಮತ್ತೆ ಸ್ವಲ್ಪ ಮಾಡಿಫೈ ಮಾಡ್ತೀನಿ, ಸಾರಿ. ಸೊ 1 ವೇವು 2 ವೇವು 3 ವೇವ್. ನೋಡಿ ಇಲ್ಲಿ ಜಾಯಿನ್ ಆಯಿತು. ಈ ಥರ ಆ ವೇವ್ ಫಿಟ್ ಆಗಂಗಿದ್ರೆ ಮಾತ್ರ ಆ ಆರ್ಬಿಟ್ ಅಲೌಡ್. ಈ ಥರ ಫಿಟ್ ಆಗಲಿಲ್ಲ ಅಂದರೆ ಆರ್ಬಿಟ್ ಈಸ್ ನಾಟ್ ಅಲೌಡ್. ಹಾಗಾದರೆ n is equal to 4 ಅಂದರೆ ಫೋರ್ತ್ ಆರ್ಬಿಟಲ್ಲಿ ಎಷ್ಟು ವೇವ್ಸ್ ಇರಬೇಕು ಯೋಚನೆ ಮಾಡಿ. ಈ ಲಾಜಿಕ್ ಪ್ರಕಾರ 4 ವೇವ್ಗಳು ಇರಬೇಕು. 1 2 3 4. ಸಾರಿ, ಇದು ಸ್ವಲ್ಪ ದೊಡ್ಡದು ಮಾಡ್ಕೋಣ. ಇದನ್ನು ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಬರೀಬೇಕು. 4 ವೇವ್. ಸೊ ಇದು 1 ವೇವ್, ಇದು 2ನೇ ವೇವು, ಇದು 3ನೇ ವೇವು, ಇದು 4ನೇ ವೇವ್. ಈ ಥರ ಕಂಪ್ಲೀಟ್ ಆದರೆ ಮಾತ್ರ ಆ ಆರ್ಬಿಟ್ ಅಲೌಡ್. ಈ ಥರ ಕಂಪ್ಲೀಟ್ ಆಗದೆ ಹೋದರೆ ಇಟ್ ಈಸ್ ನಾಟ್ ಅಲೌಡ್. ಅಂದರೆ ಆರ್ಬಿಟ್ ಸೈಜ್ ಕ್ವಾಂಟೈಸ್ಡ್ಗೂ ಆ್ಯಂಗ್ಯುಲರ್ ಮೊಮೆಂಟಮ್ ಕ್ವಾಂಟೈಸ್ಡ್ಗೂ ಒಂದು ಕನೆಕ್ಷನ್ ಇದೆ. ಆ ಕನೆಕ್ಷನ್ ಏನು ಅನ್ನೋದು ನಮ್ಮ ಡಿ ಬ್ರಾಗ್ಲಿ ಮ್ಯಾಟರ್ ವೇವ್ ಕಾನ್ಸೆಪ್ಟಿಂದ ವೆರಿಫೈ ಆಗಿದೆ. ಸೊ ಕ್ವಾಂಟೈಸೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್ ಈಸ್ ಕನ್ಫರ್ಮ್ಡ್ ಥ್ರೂ ಡಿ ಬ್ರಾಗ್ಲಿಸ್ ಮ್ಯಾಟರ್ ವೇವ್ ಕಾನ್ಸೆಪ್ಟ್. ಸೊ ಇದು ಕನ್ಕ್ಲೂಷನ್ ಪಾರ್ಟ್. ಸೊ ಒಟ್ಟಾರೆ ಏನಪ್ಪ ಅಂದರೆ ಅಟಮ್ಗೂ ಒಂದು ಸ್ಟ್ರಕ್ಚರ್ ಇದೆ, ಅಟಮ್ನ ಒಳಗಡೆ ಆರ್ಬಿಟ್ಸ್ ಇದೆ, ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇದೆ, ಅದಕ್ಕೆ ಬೇಕಾಗಿರೋ ಫೋರ್ಸ್ ಎಲ್ಲಿಂದ ಬರುತ್ತೆ ಇವೆಲ್ಲ ಕಲ್ತಾಯಿತು. ಸೊ ಈ ಚಾಪ್ಟರ್ನ ನಾವು ಇಲ್ಲಿಗೆ ಎಂಡ್ ಮಾಡೋಣ. ಇನ್ನೂ ಬೇರೆ ಮಾಡೆಲ್ಸ್ ಇದ್ದಾವೆ, ಸಾಮರ್ಫೀಲ್ಡ್ ಮಾಡೆಲ್, ವೆಕ್ಟರ್ ಅಟಾಮಿಕ್ ಮಾಡೆಲ್, ಈ ಥರ ಎಲ್ಲ ಇದ್ದಾವೆ. ಅವನ್ನು ನೀವು ಹೈಯರ್ ಲೆವೆಲ್ಗೆ ಹೋದಾಗ ಕಲಿಯೋರಂತೆ. PUC ಸಿಲೆಬಸ್ಸಲ್ಲಿ ಇಷ್ಟೇ ಸಾಕು. ಇದ್ರ ಮೇಲೆ CET-ನಲ್ಲಿ ಸಾಕಷ್ಟು ಕ್ವಶನ್ಸ್ ಬರುತ್ತೆ. ದಟ್ ವಿ ವಿಲ್ ಡಿಸ್ಕಸ್ ಲೇಟರ್ ಆನ್. ಸೊ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಶೇರ್ ಮೈ ವಿಡಿಯೋಸ್ ವಿತ್ ಯುವರ್ ಫ್ರೆಂಡ್ಸ್, ಶೇರ್ ಯುವರ್ ಕಾಮೆಂಟ್ಸ್. ಸೊ ನೆಕ್ಸ್ಟ್ ಐ ವಿಲ್ ಸ್ಟಾರ್ಟ್ ವಿತ್ ವಾಟ್ ಇಸ್ ಕಾಲ್ಡ್ ನ್ಯೂಕ್ಲಿಯೈ, ರೇಡಿಯಸ್ ಆಫ್ ದ ನ್ಯೂಕ್ಲಿಯೈ, ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಕರಿತೀವಿ, ಅದನ್ನು ಚರ್ಚೆ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.